ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂಗೆ 3 ಡೇಸ್ ಕಂಟಿನ್ಯೂಸ್ ಹಾಲಿಡೇಸ್ ಬಂದಿತ್ತದ. ಸೊ ಮಕ್ಕಳು ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಅವ್ರನ್ನ ಬಿಟ್ಬಿಟ್ಟು ಬರೋಣ ಅಂತ ಹೋದೆ. ಬಟ್ ಅಮ್ಮ ಇಲ್ಲ, ಇವತ್ತು ಇಲ್ಲೇ ಸ್ಟೇ ಮಾಡು ಅಂದಿದ್ದಕ್ಕೆ ಅವತ್ತು ಸ್ಟೇ ಮಾಡಿ, ಸೊ ನೆಕ್ಸ್ಟ್ ಡೇ ಒಂದು ಅಲ್ಲೇ ಮಲಗಿ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಬಿರಿಯಾನಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಕಬಾಬು, ಮೊಸರು ಬಜ್ಜಿ ಎಲ್ಲ ಅಮ್ಮ ಮಾಡಿದರು. ಸೊ ಎಲ್ಲ ತಿನ್ಕೊಂಡು, ಆ್ಯಕ್ಚುಲಿ ನನಗೆ ಅಲ್ಲೇ ಸ್ಟೇ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಮಕ್ಕಳನ್ನ ಮಾತ್ರ ಬಿಟ್ಟು ಬರಬೇಕು ಅಂತ ಬಂದಿದ್ದೆ. ಬಟ್ ಅಮ್ಮ ನೆಕ್ಸ್ಟ್ ಡೇ ಹೋಗು ಅಂತ ಅಂದಿದ್ದಕ್ಕೆ ಆಯಿತು ಅಂತ ಇವಾಗೆಲ್ಲ ಡ್ರೆಸ್ಸಸ್ ಏನೂ ತಂದಿರಲಿಲ್ಲ. ಸೊ ಮತ್ತೆ ರಿಟರ್ನ್ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಮನೆಗೆ ಬಂದು ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಕೆಲವೊಂದು ಸರಿ ಹಿಂಗಾಗುತ್ತೆ, ನನಗೆ ಪ್ಲ್ಯಾನ್ ಇಲ್ದಿರ ಹೋದಾಗ ಡ್ರೆಸ್ಸಸ್ ಎಲ್ಲ ಏನೂ ತೊಗೊಂಡೋಗಿರಲ್ಲ, ಮಕ್ಕಳನ್ನ ಮಾತ್ರ ಬಿಟ್ಟು ಹೋಗೋಣ ಅಂತ ಹೋಗಿದ್ದೆ. ಅಮ್ಮ ಇಟ್ಕೊಂಡಿರಲಿ, ಏನು ರಜಾ ನಿನಗೂ ಇದೆಯಲ್ವ ಇರು ಅಂದಿದ್ದಕ್ಕೆ ಅಲ್ಲೇ ಇದ್ದೆ. ಬಟ್ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗೋಕ್ಕೆ ಡ್ರೆಸ್ ತೊಗೊಂಡೋಗಿರಲಿಲ್ಲ. ಸೊ ಮನೆಗೆ ಬಂದು ಇವಾಗ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ರಿಟರ್ನ್ ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಇವತ್ತು ಕೆಲವೊಂದು ಪ್ಲ್ಯಾನ್ ಇದೆ. ಅಂದರೆ ಅಮ್ಮ ಜೊತೆ ಹೋಗಿ ಒಂದು ಫಲಪುಷ್ಪ ಪ್ರದರ್ಶನ ಇದೆ ಕೋಲಾರಲ್ಲಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಅದನ್ನು ನೋಡಿಕೊಂಡು ಹಂಗೆ ಗೋಲ್ಡ್ ಬುಕ್ ಮಾಡಿಬಿಟ್ಟು ಬರೋಣ, ಏನು ತಗೋಬೇಕು ಅನ್ನೋದನ್ನು ಇವತ್ತು ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ಥರ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಫುಲ್ಲು ರೋಡ್ಸ್ ಎಲ್ಲ ಡೆಕೋರೇಟ್ ಮಾಡಿದರು. ಸೊ ನಾವೂ ಆನ್ ದ ವೇ ಹೋಗ್ಬೇಕಾದ್ರೆ ಮಕ್ಕಳಿಗೆ ಡಾಮಿನೋಸ್ ಕಾಣಿಸ್ತು. ನನ್ನ ತಮ್ಮ ಇದ್ದರೆ ಅವ್ರಿಗೆ ಒಂಥರ ಕೇಳಿದ ತಕ್ಷಣ ಕೊಡಿಸ್ತಾನೆ. ಸೊ ಮಮ್ಮ ನಂಗೆ ಬೇಕು ಅನ್ನೋಷ್ಟರಲ್ಲಿ ಅಲ್ಲೇ ಆನ್ ದ ವೇ ಇರಲಿ, ಒಂದು ಸ್ಮಾಲ್ ಪಿಜ್ಜಾ ತಿನ್ನಲಿ ಅಂತ ಆನ್ ದ ವೇ ಡಾಮಿನೋಸಲ್ಲಿ ತಿಂದ್ಕೊಂಡು ಇವಾಗ ನಾವು ಹೋಗ್ತಿರೋಂಥ ಪ್ಲೇಸ್ ಬಂದು ಅದು ಗೋಲ್ಡ್ ಬುಕ್ ಮಾಡೋದಕ್ಕೆ. ಸೊ ನನಗೆ ಈ ಒಂದು ಗೋಲ್ಡ್ ವಾಚ್ ಒಂದು ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಆ್ಯಕ್ಚುಲಿ ಒಂದು 11 ಗ್ರಾಮ್ಸ್ ನಂದು ಅಕ್ಯುಮುಲೇಟ್ ಆಗಿತ್ತು. ಅಮ್ಮದು ಗೋಲ್ಡ್ ಚಿಟ್ಟು ಒಂದು 5.5 ಗ್ರಾಮ್ಸ್ ಏನೋ ಅಕ್ಯುಮುಲೇಟ್ ಆಗಿತ್ತು. ಟೋಟಲ್ 16.5 ಗ್ರಾಮ್ಸ್ ಇದೆ. ಅಮ್ಮ ಇಟ್ಕೊಂಡು ನಿಂಗೆ ಏನಾದರೂ ಇಷ್ಟ ಆದರೆ ನೀನೇ ತಗೋ, ನಾನು ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಅಂದಿದ್ದಕ್ಕೆ ನಾನು ಒಂದು 16 ಗ್ರಾಮ್ಸ್ ಆಯಿತು, ಇಬ್ಬರದು ಕಂಬೈನ್ ಮಾಡಿ ವಾಚ್ ಬರುತ್ತೇನೋ ಅಂತ ನೋಡಿದೆ. ಆ್ಯಕ್ಚುಲಿ ನನಗೆ ಗೋಲ್ಡ್ ವಾಚ್ ಯೂಶ್ವಲಿ ನಾನು ಸೆಲೆಕ್ಟ್ ಮಾಡಬೇಕಾದ್ರೂ ಪ್ರತಿ ಸಲನೂ 35-40 ಗ್ರಾಮ್ಸ್ ಹಿಂಗೆ ಇರ್ತಾಯಿತ್ತು. ಬಟ್ ಇವಾಗ ನನಗೆ 15.7 ಗ್ರಾಮ್ಸ್ಗೆಲ್ಲ ಇಲ್ಲೊಂದು ವಾಚ್ ಇತ್ತು. ಮತ್ತು ಅದು US ಬ್ರ್ಯಾಂಡ್ ವಾಚು. ಡಯಲ್ ಸಹ ತುಂಬಾ ಕಾಸ್ಟ್ಲಿ ಇದೆ, 12,000 ಏನೋ ಬರೀ ಡಯಲಿಗೆ ಚಾರ್ಜ್ ಮಾಡ್ತಾರೆ. ಯೂಶ್ವಲಿ ಗೋಲ್ಡ್ ವಾಚಸಲ್ಲಿ ಡಯಲ್ ಗೋಲ್ಡ್ ಬರೋಲ್ಲ, ಬರೀ ಆ ಸ್ಟ್ರಿಪ್ ಮಾತ್ರ ಗೋಲ್ಡ್ ಬರುತ್ತೆ. ನಂಗೆ ಅದು ಪ್ಯಾಟರ್ನ್ ಇಷ್ಟ ಆಯಿತು. ಮತ್ತು ಇನ್ನೂ 2 ಆಪ್ಷನ್ಸ್ ಕೊಟ್ಟಿದ್ದಾರೆ, ಈ 2 ಬ್ಯಾಂಗಲ್ಸು. ಸೊ ಈ 3ರಲ್ಲಿ ನಾನು ಯಾವುದಾದ್ರೂ ತೊಗೋಬೋದು. ಅಂದರೆ ಇದೆಲ್ಲ ವಿತಿನ್ ದಟ್ ಗ್ರಾಮ್ಸಲ್ಲೇ ಬರುತ್ತೆ. ಅಮ್ಮ ಚಿಟ್ಟು ನಂದು ಚಿಟ್ಟು ಎರಡನ್ನೂ ಕಂಬೈನ್ ಮಾಡಿ ತೊಗೊಳ್ಳೋಣ ಅಂತ. ಸೊ ಇವಾಗ ಈ ಒಂದು ಗೋಲ್ಡ್ ವಾಚ್ ಸಮವ್ ನನಗೆ ಡಿಫ್ರೆಂಟ್ ಅನಿಸ್ತು, ಇದನ್ನು ಬುಕ್ ಮಾಡಿ ಬಂದಿದ್ದೀನಿ. ಸೊ ನಿಮ್ಗೇನು ಅನಿಸ್ತು? ನಾನು ಬಳೆ ತೊಗೋಬೇಕು ಅನಿಸ್ತಾ, ಇಲ್ಲಾಂದರೆ ವಾಚೇ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡಿರೋ ಆ 3ಯಲ್ಲಿ ಆ ವಾಚ್ನ ನಾನು ಬುಕ್ ಮಾಡಿ ಬಂದೆ. ಸೊ ನೆಕ್ಸ್ಟ್ ನಾವು ಬಂದಂಥ ಪ್ಲೇಸ್ ಬಂದು ನಮ್ಮ ಕೋಲಾರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಈ ಥರ ಒಂದು ಫಲಪುಷ್ಪ ಪ್ರದರ್ಶನ ಯೂಶ್ವಲಿ ಯಾವಾಗ್ಲೂ ಸಂಕ್ರಾಂತಿಗೆ ಇಲ್ಲಾಂದರೆ ಈ ಥರ ರಿಪಬ್ಲಿಕ್ ಡೇಗೆ ಮಾಡ್ತಾರೆ. ಸೊ ಇಲ್ಲಿ ಹೈಲೈಟ್ ಆಗಿದ್ದಂದರೆ ಸಾಲು ಮರದ ತಿಮ್ಮಕ್ಕ, ಇವ್ರದ್ದು ಸ್ಯಾಂಡ್ ಆರ್ಟ್ ಮಾಡಿದರು ಈ ವರ್ಷ. ಪ್ರತಿ ವರ್ಷವೂ ಒಬ್ಬೊಬ್ಬರು ಸೆಲೆಬ್ರಿಟೀಸ್ದು ಮಾಡ್ತಾರೆ. ಈ ಸಲ ಸಾಲು ಮರದ ತಿಮ್ಮಕ್ಕದು ಮಾಡಿದರು. ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಅದೆಲ್ಲ ನೋಡ್ಕೊಂಡು ನೆಕ್ಸ್ಟು ಅಂಬೇಡ್ಕರ್ ಅವ್ರದ್ದು ಫುಲ್ಲು ಜೀವನ ಚರಿತ್ರೆನ ಫೋಟೋಸ್ ಮುಖಾಂತರ ಡಿಸ್ಪ್ಲೇಲಿ ಇಟ್ಟಿದ್ರು ಎಂಟ್ರೆನ್ಸಲ್ಲೇ. ಸೊ ಇವ್ರದ್ದಂತೂ ಒಂಥರ ಇನ್ಸ್ಪೈರಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಒಂದು ಎಜುಕೇಷನ್ ಇದ್ದರೆ
ಎಷ್ಟು ಒಂದು ರೆಸ್ಪೆಕ್ಟ್ ಸಿಗುತ್ತೆ ಮತ್ತು ಲೈಫಲ್ಲಿ ಹೆಂಗೆ ಅಚೀವ್ ಮಾಡ್ಬೋದು ಮಕ್ಕಳಿಗೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಅವರ ಒಂದು ಜೀವನ ಚರಿತ್ರೆನ ಒಂಥರ ಇನ್ಸ್ಪಿರೇಷನ್ ಆಗಿ ತಗೊಂಡು ಎಜುಕೇಷನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಂತ ತಿಳಿಸೋ ಅಂಥ ಒಂದು ಲೈಫ್ ಸ್ಟೋರಿ ಇದು. ಸೊ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೂ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಯಾವ ರೀತಿ ಎಜುಕೇಷನ್ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಎಜುಕೇಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಲ್ಲಿಂದ ನೆಕ್ಸ್ಟ್ ಪಾರ್ಟ್ಸಲ್ಲೆಲ್ಲ ಅಂದರೆ ಈ ಥರ ಸೋಲಾರ್ ಯೂಸ್ ಮಾಡ್ಕೊಂಡು ಯಾವ ರೀತಿ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಕೆಲವೊಂದು ಮಾಡೆಲ್ಸ್ ಇಟ್ಟಿದ್ರು. ಪ್ರತಿ ವರ್ಷವೂ ಈ ಥರ ತುಂಬ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಇದು ಒಂದು ಫ್ಲವರ್ ಯೂಸ್ ಮಾಡಿಕೊಂಡು ಒಂದು ಹಸು ಕರುನ ಮಾಡಿದರು, ಅದು ಬ್ಯೂಟಿಫುಲ್ ಆಗಿತ್ತು. ಮತ್ತು ವಿವಿಧತೆಯಲ್ಲಿ ಏಕತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡೆಲ್ಸ್ ಇತ್ತು ಮತ್ತು ತುಂಬಾ ಒಂದು ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ರಂಗೋಲೀಸ್ನ ಬಿಡಿಸಿದ್ರು. ಸೊ ಪ್ರತಿ ವರ್ಷವೂ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳ ಈ ಥರ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಡೆಸ್ತಾರೆ. ಸೊ ಯೂಶ್ವಲಿ ಇದು ಬಂದು ನಮಗೆ ರಿಪಬ್ಲಿಕ್ ಡೇಸಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ. ಅದು ಬಿಟ್ಟರೆ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಆರ್ಗನೈಸ್ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ಸ್ ಹಾಕಿರ್ತಾರೆ. ಸೊ ನಾವು ಅದನ್ನು ತಿಳ್ಕೊಂಡು ಹೋಗೋದ್ರಿಂದ ಸಖತ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇನ್ನೊಂದು ಹೈಲೈಟ್ ಏನಂದರೆ ಈ ರಂಗೋಲಿ ಆರ್ಟ್ ಮಾಡಿದ್ರು, ಅಂದರೆ ರಂಗೋಲಿ ಪುಡಿ ಯೂಸ್ ಮಾಡಿಕೊಂಡು ಈ ಥರ ಪೋರ್ಟ್ರೇಟ್ಸ್ ಅಂದರೆ ತುಂಬ ಡಿಫ್ರೆಂಟ್ ಫೀಲ್ಡ್ಸ್ ಇಂದ ಬಂದಿರೋ ಅಂಥ ತುಂಬ ದೊಡ್ಡ ವ್ಯಕ್ತಿಗಳು ಅಂದರೆ ಸೆಲೆಬ್ರಿಟೀಸ್ ಅಂತಲೇ ಹೇಳ್ಬೋದು. ಸೊ ಅವರೆಲ್ಲರದೂ ಈ ಥರ ಒಂದು ರಂಗೋಲಿ ಆರ್ಟ್ನ ಮಾಡಿದರು. ಇದಂತೂ ಸಖತ್ ಹೈಲೈಟ್ ಆಗಿತ್ತು. ಸೊ ಆ ಒಂದು ಸ್ಯಾಂಡ್ ಆರ್ಟ್ ಆದಮೇಲೆ ನೆಕ್ಸ್ಟ್ ತುಂಬಾ ಹೈಲೈಟ್ ಅನಿಸಿದಂಥ ಒಂದು ಆರ್ಟ್ ಅಂದರೆ ಈ ಒಂದು ರಂಗೋಲಿ ಆರ್ಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಈ ಥರ ಒಂದು ಮಂಟಪ ಥರ ಫ್ಲವರ್ಸಿಂದನೇ ಮಾಡಿ ಶಿವಶಂಕರಪ್ಪ ಅವರು, ಇವರು ಎಕ್ಸ್ ತೋಟಗಾರಿಕೆ ಸಚಿವರಾಗಿದ್ರಲ್ಲ, ಅವ್ರದ್ದು ಒಂದು ಮಾಡೆಲ್ ಥರ ಇಟ್ಟಿದ್ರು. ಇದು ತೋಟಗಾರಿಕೆ ಇಲಾಖೆಯವರೇ ಮಾಡಿರೋದ್ರಿಂದ ಇದೊಂದು ಹೈಲೈಟಾಗಿ ಮಾಡಿದರು. ಮತ್ತು ಡಿಫ್ರೆಂಟ್ ರಂಗೋಲೀಸ್ ಅಂದರೆ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು, ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು, ಎಲ್ಲ ಥರ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ರಂಗೋಲಿ ಬಿಡಿಸಿದ್ರು. ಇದೆಲ್ಲ ಒಂಥರ ಹೈಲೈಟಾಗಿ ಕಾಣ್ತಾಯಿತ್ತು. ಮತ್ತು ಇದು ಇನ್ನೊಂದು ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ಬಟರ್ಫ್ಲೈ ಮಾಡಿದರು. ಅಂದರೆ ಈ ಫೋಟೋ ಬೂತ್ಸ್ ಎಲ್ಲ ಯೂಶ್ವಲಿ ಇಡ್ತಾಯಿದ್ರು, ಈ ಸಲ ಈ ಥರ ಮಾಡೆಲ್ಸ್ ಮಾಡಿದರು. ಈ ಮಾಡೆಲ್ಸ್ ಮುಂದೆ ಫೋಟೋಸು ಎಲ್ಲ ತೊಗೊಳೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಸೊ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಇನ್ನೊಂದು ಹೈಲೈಟ್ ಪ್ರತಿ ವರ್ಷ ನಾವು ನೋಡೋದಂದರೆ ಈ ಥರ ಒಂದು ಕೃಷ್ಣನ ಮೂರ್ತಿ ಇಟ್ಟು ಅದನ್ನು ಹೂವಿನ ರಂಗೋಲಿಯಲ್ಲಿ ಕೂಡಿಸಿರ್ತಾರೆ. ಇದಂತೂ ಫೋಟೋ ಸೆಷನ್ಸ್ಗಾಗಲಿ ಒಂಥರ ಕಣ್ಣಿಗೆ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ಪ್ರತಿ ವರ್ಷವೂ ಇದೊಂದು ಇದ್ದೇ ಇರುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ. ಮತ್ತು ಈ ಒಂದು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ದು ಕಾರ್ವಿಂಗ್ಸ್ ಮಾಡ್ತಾರೆ, ಅದರಲ್ಲಿ ಸೆಲೆಬ್ರಿಟೀಸ್ದೆಲ್ಲ ಇಟ್ಟಿರ್ತಾರೆ. ಸೊ ಈ ವರ್ಷವೂ ತುಂಬಾ ಲೈಕ್ ಫೇಮಸ್ ಸೆಲೆಬ್ರಿಟೀಸ್ದೆಲ್ಲ ಇಟ್ಟಿದ್ರು, ಸ್ಪೋರ್ಟ್ಸ್ ಪರ್ಸನ್ದು ಎಲ್ಲ. ಮತ್ತು ಇದೆಲ್ಲ ನೋಡಿ ವೆರೈಟೀಸ್ ಆಫ್ ಫ್ಲವರ್ಸ್ ನಾವು ನೋಡೇ ಇರಲ್ಲ ಅಂಥ ಫ್ಲವರ್ಸ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ವಿತ್ ನೇಮ್ಸು. ಎಷ್ಟೊಂದು ನಮಗೆ ಗೊತ್ತೇ ಇರಲ್ಲ ನೋಡಿ, ಇದೆಲ್ಲ ರೋಸ್ ಥರನೇ ಕಾಣುತ್ತೆ, ಬಟ್ ರೋಸಸ್ ಎಲ್ಲ ಮುಳ್ಳೆಲ್ಲ ಇರಲ್ಲ. ಸೊ ಈ ಥರ ನಮ್ಗೆ ಗೊತ್ತಿಲ್ದಿರೋ ಇರೋವಂಥದ್ದನ್ನೆಲ್ಲ ಅಲ್ಲಿ ನಾವು ಡಿಸ್ಪ್ಲೇಯಲ್ಲಿ ನೋಡ್ಬೋದು. ಸೊ ಇವಾಗ ಬಿಗ್ ಬಾಸ್ ವಿನ್ ಆದಮೇಲೆ ಗಿಲ್ಲಿ ಕ್ರೇಜ್ ಗೊತ್ತೇ ಇದೆಯಲ್ವಾ. ಸೊ ನಮ್ಮ ಕೋಲಾರಲ್ಲಿ ಸಹ ಗಿಲ್ಲಿದು ಒಂದು ಫ್ರೂಟ್ ಕಾರ್ವಿಂಗ್ ಮಾಡಿ ಇಟ್ಟಿದ್ರು. ಅದಂತೂ ನೋಡಿ ಸಖತ್ ಖುಷಿ ಆಯಿತು. ನೋಡಿದ ತಕ್ಷಣ ಎಲ್ಲ ಮಕ್ಕಳು ಅಮ್ಮ ಗಿಲ್ಲಿ ನೋಡು, ಬಿಗ್ ಬಾಸ್ ಗಿಲ್ಲಿ ಅಂತ ಅಂದರೆ ಅಷ್ಟಿದೆ. ಸೊ ಇಲ್ಲಿರೋ ಪ್ರತಿಯೊಂದು ಸಹ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿರೋವಂಥ ಒಂದು ಕಾರ್ವಿಂಗ್ಸು. ಅಂದರೆ ಎಲ್ಲ ಫುಲ್ಲು ಸೆಲೆಬ್ರಿಟೀಸ್ದು ಕಾರ್ವಿಂಗ್ಸ್ ಮಾಡಿದರು. ಗಿಲ್ಲಿ ಮತ್ತು ವಿರಾಟ್ ಕೊಹ್ಲಿ ಈ ಥರ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲರದೂ ಇಲ್ಲಿ ಫೇಮಸ್ ಪರ್ಸನ್ಸ್ದು ಮಾಡಿಟ್ಟಿದ್ರು. ಇದಂತೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಈ ಥರ ಫ್ರೂಟ್ ಕಾರ್ವಿಂಗ್ಸ್, ವೆಜಿಟೇಬಲ್ ಕಾರ್ವಿಂಗ್ಸು ಇದನ್ನೆಲ್ಲ ಮಾಡಿ ಇಡ್ತಾರೆ. ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿ ಅಂದರೆ ಅದು ಫೈಂಡ್ ಔಟ್ ಮಾಡಿ ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಮ್ಯಾಕ್ಸಿಮಮ್ ವಾಟರ್ ಮೆಲೂನ್ಸಲ್ಲಿ ಮಾಡಿರ್ತಾರೆ, ಬಟ್ ಇನ್ನೊಂದು ಸ್ವಲ್ಪ ಪೀಕಾಕ್ಸ್ ಇಂಥದ್ದೆಲ್ಲ ಪೊಟ್ಯಾಟೊ ಮತ್ತು ರ್ಯಾಡಿಶು ಇಂಥದ್ದು ಯೂಸ್ ಮಾಡ್ಕೊಂಡು ಸಹ ಮಾಡಿದರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಮತ್ತು ವೆರೈಟೀಸ್ ಆಫ್ ಈ ಒಂದು ಫ್ರೂಟ್ಸು ವೆಜಿಟೇಬಲ್ಸ್ನ ಸಹ ಇಟ್ಟಿರ್ತಾರೆ. ನಮಗೆ ಎಷ್ಟೊಂದು ಗೊತ್ತೇ ಇರಲ್ಲ. ಚೆರಿ ಅನ್ನೋ ಒಂದು ಇದರಲ್ಲೇ ಎಷ್ಟೊಂದು ಥರ ಚೆರೀಸ್ ಇಟ್ಟಿದ್ರು, ಅದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ, ಫಸ್ಟ್ ಟೈಮ್ ಇಲ್ಲಿ ನೋಡುವಂಥದ್ದು. ಸೊ ಇದೆಲ್ಲ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಎಲ್ಲರೂ ಒಂದೊಂದು ಸ್ಟಾಲ್ ಇಟ್ಟಿರ್ತಾರೆ. ಅವ್ರವ್ರದ್ದೇ ಒಂದು ಡಿಪಾರ್ಟ್ಮೆಂಟ್ದು ಸ್ಟಾಲ್ಸ್ ಇಟ್ಟಿರ್ತಾರೆ ಇಲ್ಲೆಲ್ಲ. ಅದೆಲ್ಲ ಅವ್ರದ್ದು ಏನು ಫೇಮಸ್ ಅನ್ನೋದನ್ನು ಇದ್ರ ಮುಖಾಂತರ ತೋರಿಸ್ಕೊಡ್ತಾರೆ. ಅಂದರೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಕ್ಕಳಿಗೆ ಆಗಲಿ ಅಲ್ಲಿ ಬಂದಿರೋರ್ಗಾಗಲಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದೆಲ್ಲ ತೋಟಗಾರಿಕೆ ಇಲಾಖೆ ಅವ್ರದ್ದು ವೆರೈಟೀಸ್ ಆಫ್ ಫ್ಲವರ್ಸು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಎಲ್ಲನೂ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೀವು ನೋಡ್ತಾ ಬಂದು ರೇಷ್ಮೆ ಇಲಾಖೆ ಅವ್ರದ್ದು.
ಸೊ ಯೂಶ್ವಲಿ ರೇಷ್ಮೆ ಇಲಾಖೆದು ಯಾವುದೇ ಒಂದು ಸ್ಟಾಲ್ ಇಟ್ರೂ ಅದರಲ್ಲಿ ಅದು ಪ್ರೋಸೆಸ್ ತೋರಿಸ್ತಾರೆ, ಲೈಫ್ ಸೈಕಲು. ಅಂದರೆ ಆ ಒಂದು ಹುಳುವಿಂದ ಹಿಡ್ದು ಎಷ್ಟು ಸ್ಟೇಜ್ ಹಂತಕ್ಕೆ ಹೋಗಿರುತ್ತೆ ಆ ಹುಳು, ಮತ್ತು ಹೆಂಗೆ ರೇಷ್ಮೆ ಅದನ್ನು ತೆಗಿತಾರೆ ಅನ್ನೋದು ಪ್ರತಿಯೊಂದೂ ಅಲ್ಲಿ ಗೂಡಾಗೋದ್ರಾಗಲಿ, ಆ ಹುಳು ಯಾವ ರೀತಿ ಗೂಡು ಕಟ್ಟುತ್ತೆ, ಮತ್ತು ಅದನ್ನು ಪ್ಯೂಪಾಯಿಂದ ಯಾವ ರೀತಿ ನೂಲು ತೆಗಿತಾರೆ, ಈ ಥರ ಪ್ರತಿಯೊಂದೂ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಇದು ಸಹ ಮಕ್ಕಳಿಗೆ ಒಂದು ಎಜುಕೇಷ್ನಲ್ ಪರ್ಪಸ್ ಆಗಿ ಸಹ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಕೋಲಾರದವರಾಗಿ ಮಕ್ಕಳನ್ನ ಇಂಥ ಒಂದು ಪ್ರದರ್ಶನಗಳಿಗೆ, ಈ ಥರ ಎಕ್ಸಿಬಿಷನ್ಸ್ಗೆಲ್ಲ ಕರ್ಕೊಂಡೋಗಿ ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಫಿಶರಿ ಡಿಪಾರ್ಟ್ಮೆಂಟ್ ಅವ್ರದ್ದು ಸ್ಟಾಲು. ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ, ಮತ್ತು ಇಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇರಲ್ಲ. ಇದು ಟೋಟಲಿ ಫ್ರೀ ಇರುತ್ತೆ. ಗೌರ್ಮೆಂಟ್ ಆರ್ಗನೈಸ್ಡ್ ಒಂದು ಪ್ರದರ್ಶನ ಆಗಿರೋದ್ರಿಂದ, ಎಕ್ಸಿಬಿಷನ್ ಆಗಿರೋದ್ರಿಂದ ಏನೂ ಎಂಟ್ರಿ ಫೀಸ್ ಇರಲ್ಲ. ಸೊ ಪ್ರತಿಯೊಬ್ಬರು ಇಂಥ ಒಂದು ಎಕ್ಸಿಬಿಷನ್ಸ್ ಎಲ್ಲ ಇಟ್ಟಾಗ ಒಂದು ಇನ್ಫಾರ್ಮೇಟಿವ್ ಆಗಿ ಮಕ್ಕಳಿಗೆ ತೋರಿಸೋದಕ್ಕೆ, ನಾಲೆಡ್ಜ್ ಸೀಕಿಂಗ್ ಆಗು ಇರೋದ್ರಿಂದ ಮಿಸ್ ಮಾಡ್ದಿರ ಇಂಥದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು. ಹೋಗಿ ಅದನ್ನೆಲ್ಲ ನೋಡಿ ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇಲ್ಲೊಂದು ಫೋಟೋ ಬೂತ್ ಥರ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಆರ್ಟಿಕೋ ಅಂತ ಒಂದು ಫೋಟೋ ಬೂತ್ ಮಾಡಿದರು. ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡು, ಸೊ ನೆಕ್ಸ್ಟ್ ರೈತರಿಗೆ ಹೆಲ್ಪ್ ಆಗುವಂಥ ಕೆಲವೊಂದು ಕಂಪನೀಸ್ ಬಂದಿತ್ತು. ಅಂದರೆ ಈ ಅರಣ್ಯ ಇಲಾಖೆಯವರು ಸ್ವಲ್ಪ ಮರಗಳನ್ನೆಲ್ಲ ತಂದು ಮಾರ್ತಾಯಿದ್ರು. ಸೊ ಈ ಥರ ಸಸಿಗಳನ್ನ ಎಲ್ಲ ತಗೊಂಡು ನೀವು ಪರ್ಚೇಸ್ ಮಾಡಿ ನಿಮ್ಮ ಹಳ್ಳಿಗಳಲ್ಲಿ, ಮತ್ತು ಅದೆಲ್ಲ ತುಂಬ ಯೂಸ್ಫುಲ್ಲು. ಟೀಕ್ ಮರಗಳು, ಆ ಥರ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಮಾರ್ತಾಯಿದ್ರು. ಸೊ ಇದು ಡಿಸ್ಪ್ಲೇಗೆ ಇಟ್ಟಿರೋದೆಲ್ಲ ಮಾರೋದಕ್ಕೆ, ಮತ್ತು ರೈತರಿಗೆ ಯೂಸ್ ಆಗುವಂಥ ಕೆಲವೊಂದು ಪ್ರಾಡಕ್ಟ್ಸು, ಎಸ್ಪೆಷಲಿ ಪೈಪ್ಸ್ ರಿಲೇಟೆಡ್ ಇಂಥದ್ದೆಲ್ಲ ತುಂಬಾ ಇತ್ತು. ಮತ್ತು ಇನ್ನೊಂದೇನೆಂದರೆ ಸಾಕಾಣಿಕೆ ರಿಲೇಟೆಡ್ ಸಹ ಅಲ್ಲಿ ತುಂಬಾ ಸ್ಟಾಲ್ಸ್ ಇತ್ತು. ಅಂದರೆ ಈ ಥರ ಮೊಲ ಮತ್ತು ಬಾತುಕೋಳಿ ಇಂಥದ್ದೆಲ್ಲ ನಾವು ಪರ್ಚೇಸ್ ಮಾಡಿ, ಯಾರಾದರೂ ಬಲ್ಕಾಗಿ ಪರ್ಚೇಸ್ ಮಾಡೋರಿಗೆ ಇಲ್ಲಿ ತುಂಬ ಕಡಿಮೆ ಪ್ರೈಸಸ್ಗೆ ಅಲ್ಲಿ ಮಾರ್ತಾಯಿದ್ರು. ಅಂದರೆ ನಮಗೆ ಮನೆಗಳಲ್ಲೆಲ್ಲ ಸಾಕೋಕ್ಕಾಗಲ್ಲ, ಎಲ್ಲಾದರೂ ಅದನ್ನೇ ಬಿಸ್ನೆಸ್ ಅಂತ ಮಾಡ್ತಾಯಿರ್ತಾರಲ್ವ ಅಂಥವ್ರಿಗೆ ಅವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ನೆಕ್ಸ್ಟ್ ಹೋಗಿ ಬಲ್ಕಾಗಿ ಪರ್ಚೇಸ್ ಮಾಡಿ, ಏನಾದರೂ ಸಾಕಾಣಿಕೆ ರಿಲೇಟೆಡ್ ಅವ್ರೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲೆಲ್ಲ ಡೀಟೇಲ್ಸು ಕೊಡ್ತಾಯಿದ್ರು. ಮತ್ತು ಡಕ್ಸಲ್ಲೇ ತುಂಬ ವೆರೈಟೀಸ್ ಇತ್ತು. ಬಾತುಕೋಳಿಗಳೆಲ್ಲ ನೋಡಿ, ಇದೆಲ್ಲ ಬಾತುಕೋಳಿಗಳೇ, ಬಟ್ ಡಿಫ್ರೆಂಟ್ ಅದರಲ್ಲೇ ವೆರೈಟೀಸ್ ಇತ್ತು. ನಾವು ನೋಡೇ ಇಲ್ಲ ಅಂಥದನ್ನೆಲ್ಲ, ನೋಡ್ದಂಗೆ ಆಯ್ತಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಅದಕ್ಕೆ ಯಾವ ರೀತಿ ಮೇವು ಕೊಡಬೇಕು, ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕು, ಯಾವ ರೀತಿ ಕೊಟ್ಟರೆ ಅದು ಅಂದರೆ ಅದು ಜಾಸ್ತಿ ದಿನ ಉಳಿಬೇಕಂದ್ರೆ ಯಾವ ರೀತಿ ಮೆಡಿಸಿನ್ಸ್ ಕೊಡಬೇಕು, ಇದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತುಂಬ ಜನ ಬಂದು ರೈತರು ಎಲ್ಲ ಅದರದ್ದು ಡೀಟೇಲ್ಸ್ ತೊಗೊಳ್ತಾಯಿದ್ರು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಗೋ ಶಾಲೆ ಥರ ಇಟ್ಟಿದ್ರು. ಅಂದರೆ ಅಲ್ಲಿ ಹಸು, ಎಮ್ಮೆ, ಕುರಿ, ಮೇಕೆ ಈ ಥರದ್ದೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಅಂದರೆ ಅದನ್ನು ಸಹ ಮಾರಾಟಕ್ಕೆ ಇಟ್ಟಿದ್ರು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಟ್ಟಿದ್ರು. ಅಂದರೆ ಇವಾಗ ನೋಡಿ ಈ ಥರ ತುಂಬ ಪುಟಾಣಿ ಕುರಿಗಳು ಬಂದಿದೆ. ಪಂಡೂರು ಕುರಿ ಅಂತ ಏನೋ ಕರಿತಾಯಿದ್ರು. ಮತ್ತು ನಾಟಿ ಕೋಳಿಗಳು, ಇದನ್ನು ಹೆಂಗೆ ಸಾಕಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅಂದರೆ ಒಂದು ಹಸುನಾಗಲಿ ಒಂದು ಕುರಿನಾಗಲಿ ಯಾವ ರೀತಿ ಸಾಕಬೇಕು ಅನ್ನೋದು ಇನ್ಫಾರ್ಮೇಟಿವ್ ಆಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಒಂಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಲ್ಲಿ ಅರಿವು ಮೂಡಿಸ್ತಾಯಿದ್ರು. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಎಷ್ಟೊಂದು ಟೌನಲ್ಲಿ ಇಲ್ಲ ಸಿಟಿಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಇದೆಲ್ಲ ಗೊತ್ತಿರಲ್ಲ, ಅಂಥವ್ರಿಗೆ ಅದರದ್ದು ಪರಿಚಯ ಆಗುತ್ತೆ ಅಂತಲೇ ಹೇಳ್ಬೋದು, ಈ ಥರದ್ದೆಲ್ಲ ಎಕ್ಸಿಬಿಷನ್ಸಿಗೆ ಕರ್ಕೊಂಬಂದು ತೋರಿಸೋದ್ರಿಂದ. ಸೊ ನೆಕ್ಸ್ಟು ಇನ್ನು ಸ್ವಲ್ಪ ಮಾದರಿ ಮಾಡೆಲ್ಸ್, ಅಂದರೆ ಹಳ್ಳಿಗಳಲ್ಲಿ ಯಾವ ರೀತಿ ಕೃಷಿ ಹೊಂಡ ಮಾಡ್ತಾರೆ, ಅಂದರೆ ಮಕ್ಕಳಿಗೆ ಟೌನ್ ಕಡೆ ಸಿಟಿ ಕಡೆ ಇರೋ ಮಕ್ಕಳಿಗೆಲ್ಲ ಅದರ ಐಡಿಯಾ ಇರಲ್ವಲ್ಲ, ಈ ಥರ ಮಾಡೆಲ್ಸ್ ಮಾಡೋದ್ರಿಂದ ಅವ್ರಿಗೂ ಒಂದು ಪರಿಚಯ ಆಗುತ್ತೆ. ಓಕೆ, ಈ ಥರ ಒಂದು ಇರಿಗೇಷನ್ ಸಿಸ್ಟಮ್ಸ್ ಇರುತ್ತೆ, ಮತ್ತು ಮಾದರಿ ಶಾಲೆಗಳು, ಮಾದರಿ ಸ್ಕೂಲ್ಸು, ಈ ಥರ ಸರ್ಕಾರಿ ಮಾದರಿ ಶಾಲೆ ಯಾವ ರೀತಿ ಇರುತ್ತೆ, ಒಂದು ಸ್ಯಾಂಪಲ್ ಹತ್ರ ಈ ಥರ ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ರು. ಸೊ ಇದೆಲ್ಲ ನೋಡೋದ್ರಿಂದ ಮಕ್ಳಿಗೊಂದು ಐಡಿಯಾ ಇರುತ್ತೆ. ಜಸ್ಟು ಪ್ರೈವೇಟ್ ಸ್ಕೂಲ್ಸೇ ಅಲ್ಲ, ಈ ಥರ ಗೌರ್ಮೆಂಟ್ ಸ್ಕೂಲ್ಸ್ನೂ ಎಷ್ಟು ಹಚ್ಚ ಹಸಿರಾಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಇದು ಬಂದು ಡ್ರೋನು, ರೈತರಿಗೆ ಹೆಲ್ಪ್ ಆಗುವಂಥ ಡ್ರೋನ್ ಅಂತೆ. ಅವರು ಸಹ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು, ಆ ಡ್ರೋನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಗಿಡಗಳನ್ನ ಕಾಪಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ರು. ಮತ್ತು ಎಷ್ಟೊಂದು ಕಡೆ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸು ಮತ್ತು ಮರಗಳು, ಮೆಡಿಸಿನಲ್ ವ್ಯಾಲ್ಯೂಸ್ ಇರೋವಂಥ ಮರಗಳು ಎಲ್ಲನೂ ಸೇಲ್ಗಿಟ್ಟಿದ್ರು. ಸೊ ಇವಾಗ ನೀವು ನೋಡ್ತಿರೋ ಎಲ್ಲನೂ ಬಂದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದೇ ಸ್ಟಾಲ್ಸು. ಇಲ್ಲಂತೂ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇರುತ್ತೆ. ಅಂದರೆ ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲ ಥರ ವೆರೈಟೀಸ್ ಪ್ಲ್ಯಾಂಟ್ಸ್ ಇತ್ತು. ಇದೆಲ್ಲ ಪರ್ಚೇಸ್ಗೆ ಇಟ್ಟಿದ್ರು. ಸೊ ನಾನು ಲೈಕ್ ಒಂದು 2 ಏನೋ ದಾಸವಾಳ ಗಿಡ ತೊಗೊಂಡು, ಆಚೆ ಹೆಂಗೂ ನಮ್ಮ ಮನೆ ಹತ್ರ ಗಿಡಗಳನ್ನೆಲ್ಲ ಕಟ್ ಮಾಡಿಸಿದ್ನಲ್ಲ ರೀಸೆಂಟು.
ಸೊ ಆ ಒಂದು ರೀಸನಿಂದ ಒಂದೆರಡು ದಾಸವಾಳ ಗಿಡ ತೊಗೊಂಡಿದ್ದೀನಿ. ಅದು ಕಲರ್ಸ್ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ಯಾವ ಕಲರ್ ತೊಗೊಂಡೆ ಅಂತ. ಬಟ್ ತುಂಬಾ ಆಪ್ಷನ್ಸ್ ಇತ್ತು. ಅಂದರೆ ನನಗೆ ಒಂದು ಸ್ವಲ್ಪ ನಂದಿವರ್ಣ ಮತ್ತು ಪಾರಿಜಾತ ಗಿಡ ಇಂಥದ್ದೆಲ್ಲ ಹುಡುಕ್ತಾ ಇದ್ದೆ, ಅದಿರಲಿಲ್ಲ. ಬಟ್ ಬೇರೆ ಆಪ್ಷನ್ಸ್ ಅಂತೂ ತುಂಬಾ ಇತ್ತು. ಸೊ ಫೈನಲಾಗಿ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಇದೆಲ್ಲ ಎಂಟ್ರೆನ್ಸಲ್ಲಿ ಜಸ್ಟ್ ಒಂದು ಮಾಡೆಲ್ ಥರ ಫೋಟೋ ಸೆಷನ್ಸ್ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಫೋಟೋ ಬೂತ್ ಥರ ಇಟ್ಟಿದ್ರು ಇದನ್ನೆಲ್ಲ. ಸೊ ನಾವು ಇಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಂಡು ಆಚೆ ಬಂದರೆ ಸ್ಟಾಲ್ಸ್ ಇತ್ತು, ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಯೂಶ್ವಲಿ ಈ ಥರ ಸ್ಟಾಲ್ಸು ಮತ್ತು ತಿಂಡಿಗಳಿರೋವಂಥದ್ದು ಪ್ರತಿಯೊಂದು ಥರ ಶಾಪಿಂಗ್ ಸ್ಟಾಲ್ಸ್ ಇರುತ್ತೆ. ಇದೆಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಚೆ ಒಂದು ಫೀಲ್ಡ್ ಇದೆ, ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಅಂದರೆ ಮನೆಗೆ ಬೇಕಾಗಿರುವಂಥದ್ದು ಕಿಚನ್ ಐಟಮ್ಸು, ಕ್ಲಾತ್ಸು, ಈ ಥರ ವೆರೈಟೀಸ್ ಆಫ್ ಸ್ಟಾಲ್ಸ್ ಇರುತ್ತೆ. ಸೊ ನಾವಿಲ್ಲಿ ಹೋದರೆ ಒಂದು ಸ್ವಲ್ಪ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲೇ ಏನಾರ ತಿನ್ಕೊಂಡು ಮನೆಗೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬರೋದಕ್ಕೆ ಒಂದು ಒಳ್ಳೆ ಆಪ್ಷನು. ಸೊ ಈ ವರ್ಷ ನೀವೇನಾದರೂ ಮಿಸ್ ಮಾಡಿದರೆ ನೆಕ್ಸ್ಟ್ ಇಯರ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ವರ್ತ್ ವಿಸಿಟ್ ಅಂತಲೇ ಹೇಳ್ಬೋದು. ತುಂಬ ಕಡೆಯಿಂದ ಬಂದಿರ್ತಾರೆ, ವಿಂಟರ್ ವೇರ್ಸು ಮತ್ತು ತಿಂಡಿಗಳದ್ದು ಎಲ್ಲ ಥರ ಸ್ಟಾಲ್ಸು ಇಟ್ಟಿರ್ತಾರೆ. ಮಕ್ಕಳ ಜೊತೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗೋಕ್ಕೆ ಇದೊಂದು ಒಳ್ಳೆ ಆಪ್ಷನು. ಸೊ ನಾವು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನಕ್ಕೆ ಊಟಕ್ಕೆ ಸಾಯಿದಮ್ಮ ಹೋಟ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಸಖತ್ ಎಂಜಾಯ್ ಮಾಡಿದ್ವಿ. ಸೊ ನಾನು 2 ದಾಸವಾಳ ಗಿಡ ತಗೊಂಡೆ ಅಂತ ಹೇಳಿದ್ನಲ್ವ, ಇದು ವಿಡಿಯೋಲಿ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ಆ 2 ಪ್ಲ್ಯಾಂಟ್ಸ್ದು ಯಾವ್ಯಾವ ಕಲರ್ ಅಂತ. ಸೊ ಹೇಳಬೇಕಾದ್ರೆ ಆರೆಂಜ್ ಕಲರ್ ಮತ್ತು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಸೊ ತುಂಬಾ ಹೆಲ್ತಿ ಇತ್ತು ಪ್ಲ್ಯಾಂಟ್ಸು, ಅದಕ್ಕೆ ತೊಗೊಂಡಿದ್ದೀನಿ. ಸೊ ನಿಮಗೆ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ಮತ್ತು ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ.